ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚನ್ನಪಟ್ಟಣದ ಸೀಕ್ರೆಟ್ ಮೀಟಿಂಗ್ ಈಗ ಹೊರಗಡೆ ಬರ್ತಾ ಇದೆ. ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಹತ್ರ ಬರ್ತಾ ಇದ್ದು ಯಾರಾಗ್ತಾರೆ ಅಭ್ಯರ್ಥಿ, ಕಾಂಗ್ರೆಸ್ನಿಂದ ಯಾರು, JDSನಿಂದ ಯಾರು, ಮೈತ್ರಿಯಲ್ಲಿ ಅಭ್ಯರ್ಥಿ ಹಾಕ್ತಾರಾ, ಯೋಗೇಶ್ವರ್ ಹೊರಗಡೆ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಅಲ್ವಾ. ಈ ಬಗ್ಗೆ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿರೋದು. ಹಾಗಾದರೆ DK ಶಿವಕುಮಾರ್ ಯೋಗೇಶ್ವರ್ ಬಗ್ಗೆ ಏನು ತೀರ್ಮಾನ ತಗೊಂಡಿದ್ದಾರೆ, ಮೀಟಿಂಗಲ್ಲಿ ಆಗಿದ್ದೇನು, ಮತ್ತೊಂದು ಕಡೆ JDSನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ಬಟ್ ಅವರು ಸ್ಪರ್ಧೆ ಮಾಡಲ್ಲ ಅಂತ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ. ಹಾಗಾದರೆ ಯಾರು ಸ್ಪರ್ಧೆ ಮಾಡೋದು, ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ತುಂಬ ಟೆನ್ಷನ್ ಆಗಿರೋದು ಮೈತ್ರಿಗೆ ಚನ್ನಪಟ್ಟಣ ಟಿಕೆಟ್. ಯಾಕಂದರೆ ಕಗ್ಗಂಟಾಗಿದೆ. ಹೆಚ್ಚು ಕಡಿಮೆ ಆದರೆ ಮೈತ್ರಿಯಲ್ಲಿ ಇದು ದೊಡ್ಡ ಬಿರುಕನ್ನು ತಂದಿಡಬಹುದು ಅನ್ನೋ ಆತಂಕನೂ ಇದೆ. ಆದರೆ ಹೈಕಮಾಂಡ್ ಹಲವು ಸರ್ವೆ ರಿಪೋರ್ಟ್ಗಳನ್ನು ತೋರಿಸಿ ಕುಮಾರಸ್ವಾಮಿ ಅವರ ಮನವೊಲಿಸುವ ಪ್ರಯತ್ನ ಮಾಡಿದೆ. ಒಂದು ಹಂತಕ್ಕೆ ಕುಮಾರಸ್ವಾಮಿ ಅವರು ಆಯಿತು ನೋಡೋಣ ಅಂದಿದ್ರು. ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸೋದಕ್ಕಂತೂ ರೆಡಿ ಇಲ್ಲ ಈ ಹೊತ್ತಲ್ಲಿ. ಬೇರೆ ಯಾರನ್ನೇ ನಿಲ್ಲಿಸಿದ್ರು ಸಾಮಾನ್ಯ ಕಾರ್ಯಕರ್ತರನ್ನ ನಿಲ್ಲಿಸಬೇಕಾಗತ್ತೆ. ಈ ಕಡೆ ಕಾಂಗ್ರೆಸ್ನಿಂದ DK ಸುರೇಶನ್ನೇ ಕೊನೆ ಕ್ಷಣದಲ್ಲಿ ಕಣಕ್ಕಿಳಿಸ್ಬಿಟ್ರೆ ಏನು ಕಥೆ, ಚನ್ನಪಟ್ಟಣ ಕಳ್ಕೊಳ್ಬೇಕಾಗತ್ತೆ. ನಮಗೂ ಇಲ್ಲ ನಿಮಗೂ ಇಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಆಗ್ಬಿಡುತ್ತೆ. DK ಶಿವಕುಮಾರ್ ಮತ್ತೆ ಸ್ಟ್ರಾಂಗ್ ಆಗ್ತಾರೆ. ಕುಮಾರಸ್ವಾಮಿ ಅವರೇ ನಿಮಗೇ ಸಂಕಷ್ಟ, ಅದು ಯೋಚನೆ ಮಾಡಬೇಡಿ, JDSನ ಚಿಹ್ನೆ ಹೇಳಿನೇ ಬೇಕಾದ್ರೆ ನಿಲ್ಲಿಸೋಣ, ಯೋಗೇಶ್ವರ್ ಒಪ್ಪಿಕೊಂಡು ಬಿಡಿ ಅಂತ ಮನವೊಲಿಸುವ ಪ್ರಯತ್ನ ಸರ್ವೆ ರಿಪೋರ್ಟ್ಗಳನ್ನು ಇಟ್ಟಾಗ್ತಿದೆ. ಯೋಗೇಶ್ವರ್ ಕೊಟ್ಟರೆ ಬೆಸ್ಟ್ ಈ ಸಲ ಅಂತ. ಆದರೆ ಕುಮಾರಸ್ವಾಮಿ ಅವರು ಹೈಕಮಾಂಡ್ ಮಟ್ಟದಲ್ಲಿ ಆಯಿತು ಯೋಚನೆ ಮಾಡೋಣ ಅಂದಿದ್ರು. ಇಲ್ಲಿನ ನಾಯಕರು ಜಯಮುತ್ತು ನಿಲ್ಲಿಸಬೇಕು, ಸಾಮಾನ್ಯ ಕಾರ್ಯಕರ್ತರು ಕೊಡಬೇಕು, ಈ ಸಲ ಬಿಜೆಪಿಗೆಲ್ಲ ಬಿಟ್ಟುಕೊಟ್ಟು ತಪ್ಪು ಮಾಡಬೇಡಿ ಅನ್ನೋ ಒತ್ತಡ ಹೇರ್ತಿದ್ದಾರೆ. ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡೋದಕ್ಕೆ ಕಷ್ಟಪಡ್ತಿದ್ದಾರೆ. ಏನು ಮಾಡೋದಪ್ಪ ಅಂತ. ನಿಖಿಲ್ ನಿಲ್ಲಿಸಲ್ಲ ಅನ್ನೋದನ್ನಂತೂ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಓಡಾಟ ಚುರುಕುಗೊಳಿಸುವ ಮೂಲಕ ಸಂಘಟನೆಯ ಕಡೆಗೆ ಗಮನ ಕೊಡ್ತಿದ್ದಾರೆ ಎಲೆಕ್ಷನ್ ನಿಟ್ಟಿನಲ್ಲಿ. ಈ ಹೊತ್ತಲ್ಲಿ ಚನ್ನಪಟ್ಟಣದಲ್ಲಿ ಕೈ ನಾಯಕರ ಸೀಕ್ರೆಟ್ ಮೀಟಿಂಗ್ ಆಗಿದೆ. DK ಬ್ರದರ್ಸ್ ಜೊತೆಗೆ ಕೆಲವರ ಸಜೆಷನ್ ಏನು ಅಂತ ಕೇಳಿದ್ರೆ, ಯೋಗೇಶ್ವರ್ ಅವ್ರನ್ನ ಕರ್ಕೊಂಡು ಬಿಡಿ, ನಿಲ್ಲಿಸ್ಬಿಡೋಣ, ಸಿಂಪಲ್ ಸೊಲ್ಯೂಷನ್ ಅಲ್ವಾ. ಯೋಗೇಶ್ವರ್ ಅವ್ರು ಬಂದುಬಿಟ್ರೆ ನಮ್ಮ ಬಲ ಒಗ್ಗೂಡ್ಬಿಟ್ರೆ ಗೆದ್ದು ಬಿಡಬಹುದು ಅಂತ. ಆದರೆ ಜಾಸ್ತಿ ಜನ ಕಾಂಗ್ರೆಸ್ಸಲ್ಲಿ ಹೇಳ್ತಿರೋದೇನು, ಅವರನ್ನು ನಂಬೋದಕ್ಕಾಗಲ್ಲ, ನಾಳೆ ಸರಿಯಾದ ಟೈಮಿಗೆ ಕೈ ಕೊಡ್ತಾರೆ, ಅಲ್ಲಿ ಇಲ್ಲಿ ಜಂಪಿಂಗ್ ಸ್ಟಾರ್ ಅವರು ಬಂದು ಈಗ ಅವರನ್ನು ನಂಬ್ಕೊಂಡು ನಾವು ಕೆಲಸ ಮಾಡಿ ನಾಳೆ ಪಕ್ಷ ಬಿಟ್ಟು ಹೋದರೆ ಅವ್ರು ಹೋದ ತಕ್ಷಣ ಪಕ್ಷ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಈ ಥರ ಮಾಡೇ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಎದ್ದೇಳೋದಕ್ಕೆ ಆಗ್ತಿಲ್ಲ. ಈಗ ಕೊನೆ ಪಕ್ಷ ಒಂದು ಅವಕಾಶ ಇದೆ, ಬಲ ತುಂಬಿ ನೀವು ರಾಜಕಾರಣ ಮಾಡೋದಕ್ಕೂ ಆಗಲ್ಲ. ಯೋಗೇಶ್ವರ್ ಅವರು ಇಲ್ಲಿ ಬಂದು ಕೂತ್ರೆ ಯೋಗೇಶ್ವರ್ ತಾನೇ ಎಲ್ಲ ಅಂತ ಚನ್ನಪಟ್ಟಣ ಆವರಿಸ್ಕೊಳ್ಳೋಕೆ ನೋಡ್ತಾರೆ. ಸೊ ಅವರನ್ನು ಕರ್ಕೊಂಡು ಬರೋದ್ರಲ್ಲಿ ಅರ್ಥವೇ ಇಲ್ಲ. ಕೈ ಸಾಮಾನ್ಯ ಕಾರ್ಯಕರ್ತರನ್ನು ಅಥವಾ ಯಾರಾದರೂ ವಿಶೇಷವಾಗಿ ಕರ್ಕೊಂಡು ಬಂದು ನಿಲ್ಲಿಸಿ, ಸ್ಟ್ರಾಂಗ್ ಆಗಿರೋರು ನಿಲ್ಲಿಸಿ. ಯೋಗೇಶ್ವರ್ ಸಹವಾಸಕ್ಕೆ ಹೋದ್ರೆ ಪಾತಾಳಕ್ಕೆ ಬೀಳುತ್ತೆ ಕಾಂಗ್ರೆಸ್ಸು, ಈ ಕ್ಷಣಕ್ಕೆ ಬಲ ಬಂದಂತೆ ಕಂಡ್ರು ಅನ್ನೋ ಸಜೆಷನ್ ಬಂದಿದೆಯಂತೆ DK ಬ್ರದರ್ಸ್ಗೆ. ಸೊ ಯೋಗೇಶ್ವರ್ ಕರ್ಕೊಂಡು ಬರೋದಕ್ಕೆ ಅಲ್ಲಿ ಯಾರೂ ರೆಡಿ ಇಲ್ಲ. ಕಾಂಗ್ರೆಸ್ನಲ್ಲಿ ಬಾಗಿಲು ಓಪನ್ ಮಾಡೋದು ಬೇಡವೇ ಬೇಡ ಅನ್ನುವಂಥ ತಮ್ಮ ತೀರ್ಮಾನವನ್ನು ತಿಳಿಸಿದ್ದು. DK ಬ್ರದರ್ಸ್ ಏನು ಮಾಡ್ತಾರೆ ಕಾದ್ ನೋಡಬೇಕು. ಸದ್ಯಕ್ಕಂತೂ ಆಪರೇಷನ್ ಲೆಕ್ಕಾಚಾರದಲ್ಲಿ ಇಲ್ಲ. ಯೋಗೇಶ್ವರ್ ಬರೋದ್ರಿಂದ ನಮಗೆ ಲಾಭ ಇಲ್ಲ ಅನ್ನೋ ಮಟ್ಟಿಗೆ ರಿಪೋರ್ಟ್ DK ಬ್ರದರ್ಸ್ ಕೈಗಿಟ್ಟಿದ್ದಾರೆ. ಕಾದು ನೋಡೋ ತಂತ್ರಕ್ಕೆ DK ಶಿವಕುಮಾರ್ ಈಗ ಮೊರೆ ಹೋಗಿದ್ದಾರೆ. ಸದ್ಯಕ್ಕಂತೂ ಯೋಗೇಶ್ವರ್ಗೆ ಅಲ್ಲೂ ಆಪ್ಷನ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಯೋಗೇಶ್ವರ್ ಅವರು ಒಂದೋ ಬಿಜೆಪಿಯಲ್ಲಿ ಸಿಗದೇ ಇದ್ರೆ, ಅಂದ್ರೆ ಮೈತ್ರಿ ಟಿಕೆಟ್ ಸಿಗದೇ ಇದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು. ಆಗ ಲಾಭನ ನಷ್ಟನ, ಯಾರಿಗೂ ಲಾಭ ಇಲ್ಲ, ಮತಗಳು ಒಡೆದು ಹೋಗ್ಬಿಡ್ತವೆ. ಹೇಗಾದ್ರೂ ಮಾಡಿ ಮನವೊಲಿಸ್ಬೇಕು, ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸ್ಬೇಕು ಅನ್ನೋ ಶತ ಪ್ರಯತ್ನಕ್ಕೆ ಬಿದ್ದಿದ್ದಾರೆ ಈಗ ಯೋಗೇಶ್ವರ್ ಅವರು. ಮೊನ್ನೆ 2 ಸಲ ಮೀಟಿಂಗ್ ಆಗಿದೆ, ಅವರು ಒಪ್ಕೊಳ್ತಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು. ಬಟ್ ಖಡಾಖಂಡಿತವಾಗಿ ಅವ್ರ ಬಾಯಲ್ಲೂ ಬರಲಿಲ್ಲ ಆ ಮಾತು. ಈಗ ಬಿಜೆಪಿ ಹೈಕಮಾಂಡ್ ಶತಾಯಗತಾಯ ಕುಮಾರಸ್ವಾಮಿ ಅವರ ಮನವೊಲಿಸುವ ಪ್ರಯತ್ನ ಮಾಡ್ತಿದ್ದು. ಬೈ ಎಲೆಕ್ಷನ್ ಒಂದು ಚುನಾವಣೆ ಅಂತ ಅನಿಸಿದ್ರು ಇದರ ಮುಂದಿನ ಪರಿಣಾಮಗಳು ದೊಡ್ಡ ಮಟ್ಟದಲ್ಲಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಸೋ ಕೆಲಸ ಮಾಡ್ತಾ ಇದೆ ಈಗ. ಸೊ ಕುಮಾರಸ್ವಾಮಿ ಅವರು ಈಗ ಜಯಮುತ್ತು ಅಥವಾ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡುವ ಮೂಲಕ ರಿಸ್ಕ್ ತಗೊಳ್ತಾರ. ಈ ಹೊತ್ತಲ್ಲಿ ಕಾಂಗ್ರೆಸ್
ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ತಯಾರು ಮಾಡಿರೋ ಹೊತ್ತಲ್ಲಿ ಅಥವಾ ಯೋಗೇಶ್ವರ್ಗೆ ಬಲ ತುಂಬಿ ಮೈತ್ರಿ ಟೆನ್ಷನನ್ನು ಕ್ಲಿಯರ್ ಮಾಡ್ತಾರಾ ಅನ್ನೋ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ ಚನ್ನಪಟ್ಟಣ ಟಿಕೆಟ್. ಕಾದು ನೋಡೋಣ. ಯೋಗೇಶ್ವರ್ ಕೂಡ ಈಗ ಸಾಧ್ಯವಾದಷ್ಟು ಪಕ್ಷ ಬಿಡದೆ ಇಲ್ಲೇ ಇದ್ದುಕೊಂಡು ಪಡ್ಕೊಳ್ಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.